ಕಾನೂನಿನಲ್ಲಿ ನಿಮಗೆ ನೆನಪಿರ್ಲಿ, ನಮ್ಮ ಹತ್ರ ಇರುವ ನೋಟನ್ನ ಹರಿಯಂಗೂ ಇಲ್ಲ ಗೊತ್ತಾ, ಅದು ಅಪರಾಧವೇ. ನೋಟ್ ಹರಿಯಂಗೂ ಇಲ್ಲ, ಅಂಥದ್ರಲ್ಲಿ ತಿದ್ದುಪಡಿ ಮಾಡ್ತೀವಿ ಅಂತ ಹೋದ್ರೆ ದುಡ್ಡಿನ ಮಳೆ ಸುರಿಸುವ ನೆಪದಲ್ಲಿ ಮಹಾ ಮೋಸದ ಸಂಚು ಬಯಲಾಗಿದೆ. ಈಗ ದುರಾಸೆ ಬೀಳುವ ಶ್ರೀಮಂತರ ಈ ಸ್ಟೋರಿಯನ್ನ ನೀವಂತೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ದುಡ್ಡಿನ ಮಳೆ, ನೋಟಿನ ಮಳೆ, ಪೈಸಾ ಬಾರಿಶ್ ಹೆಸರಲ್ಲಿ ಮೋಸ. RBI ಅಲರ್ಟ್ ಆಗಿದೆ. ಬೆಂಗಳೂರು ಪೊಲೀಸರಿಂದ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಈಗ ನೋಟಿನ ಮಳೆ ಸುರಿಯೋದನ್ನ ನೀವೆಲ್ಲಾದ್ರೂ ಕೇಳಿದ್ದೀರಾ? ನೋಟಿನ ಮಳೆ, ದುಡ್ಡಿನ ಮಳೆ ಸುರಿಸುವ ನೆಪದಲ್ಲಿ ಮಹಾ ಮೋಸದ ಸಂಚು ಈಗ ಬಯಲಾಗಿದೆ. ದುರಾಸೆ ಬೀಳುವ ಶ್ರೀಮಂತರೇ ಇವರ ಟಾರ್ಗೆಟ್ ಆಗ್ತಾ ಇದ್ರು. ಬಲಿಕ ಬಕ್ರಗಳು ಹೆಂಗೆ ಅಂತ ಆರಂಭದಲ್ಲಿ ಅವರು ಕೆಡುಕೊಳ್ತಾ ಇದ್ರು, ಗೊತ್ತಾಗ್ತಾ ಇತ್ತು ಅವ್ರಿಗೆ. RBI ಅಲರ್ಟ್ ಆಗಿದೆ. ಬೆಂಗಳೂರು ಪೊಲೀಸರು ಒಂದು ಆಗ್ತಾ ಇದ್ದ ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ. ಆರಂಭದಲ್ಲಿ ಮಾತಾಡ್ಬೇಕಾದ್ರೆ ಅದು ಹೆಂಗೆ ಗುರುಗಳೇ, ಇದೆಂಗ್ ತರಕಾಗುತ್ತೆ, ಇದೇ ನಂಬರ್ನ ಎಲ್ಲಿ ಹುಡುಕೋದು ಅಂತ ಇವರೆಲ್ಲರೂ ವಾಪಸ್ ಮರು ಪ್ರಶ್ನೆ ಹಾಕಿದ್ರು ಅಂತ ಕೇಳಿ ಅವ್ರುಗಳಿಗೆ. ಅಲ್ಲಿ ಗೊತ್ತಾಯ್ತು ಬಲಿಕ ಬಕ್ರ ನಮ್ಮ ಹಳ್ಳಕ್ಕೆ ಬಿತ್ತು, ನಾವ್ ಇವ್ರನ್ನ ಹೆಂಗ ಬೇಕಾದ್ರೂ ಬಳಸ್ಕೋಬಹುದು ಅಂತ. ಸೊ ಹಿಂಗೆ ಹಲವಾರು ನೋಟ್ಗಳು ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಆಗಿತ್ತು. ಅಂದ್ರೆ ಅಸಲಿ ನೋಟ್ಗಳೇ ಅವು, ನಕಲಿ ನೋಟ್ ಅಲ್ಲ. ಅಸಲಿ ನೋಟ್ಗಳೇ ನಂಬರ್ನ ತಿರ್ಚ್ತಾ ಇದ್ರು, ಬದಲಿಸ್ತಾ ಇದ್ರು, ಅಂದ್ರೆ ಟ್ಯಾಂಪರ್ ಮಾಡ್ತಾ ಇದ್ರು. ಮ್ಯಾಜಿಕ್ ಸ್ವಾಮೀಜಿ ಹೆಸರಲ್ಲಿ ಇದಾಗಿರೋದು. ಡ್ಯೂಪ್ಲಿಕೇಟ್ ಸ್ವಾಮೀಜಿ ಹಿಂದೆ ವಂಚಕರ ದೊಡ್ಡ ಗ್ಯಾಂಗ್ ಸಿಕ್ಕಿದೆ. MNOPGH ಈ ಸೀರೀಸ್ ನಂಬರ್ ನೋಟು ಕೇಳಿ ಚೀಟ್ ಮಾಡ್ತಾರೆ. ದುರಾಸೆಗೆ ಬಿದ್ದವರನ್ನ ಬೆನ್ ಹತ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ. ದುಡ್ಡಿನ ಮಳೆಯ ಕಥೆಯನ್ನ ಹೇಳ್ತಾರೆ. ನಂಬಿ ದುಡ್ಡು ಕೊಟ್ರೆ ಗೋವಿಂದ ಅಂತಾರೆ. ನೋಟು ಕೊಡಿ, ಪೂಜೆ ಮಾಡ್ತೀವಿ, ನೋಟಿನ ಮಳೆ ಸುರಿಸ್ತೀವಿ ಅಂತಾರೆ. ಒಂದು ರಾತ್ರಿ ನಿಮ್ಮನ್ನು ಕರೀತಾರೆ. ನೆನ್ಪಿಟ್ಕೊಳ್ಳಿ, MNOPGH ಸೀರೀಸ್ ನಂಬರ್ ನೋಟಿಗೆ ಮಾತ್ರ ಡಿಮ್ಯಾಂಡ್ ಇಡ್ತಾರೆ ಇವರು. ನೀವು ಅನ್ಕೋಬಹುದು ಇದೇ ನಂಬರ್ನ ಎಲ್ಲಿ ಹುಡುಕಂಗೆ ಕೂರೋದು ಅಂತ. ಇತ್ತೀಚೆಗೆ ಆಮೇಲೆ 2,000 ರೂಪಾಯಿ ನೋಟು ಈಗ ನಿಮ್ಮ ಯಾರ ಹತ್ರನೂ ಇಲ್ಲ ಅನ್ಕೊಳ್ತೀನಿ, ನನ್ನ ಹತ್ರನೂ ಇಲ್ಲ. ಈಗ ಅದು ಬ್ಯಾಂಕ್ ಹೊರಗೆ ಬಿಡ್ತಾ ಇಲ್ಲ, ಅದನ್ನ ಹಂಗಂಗೆ ಲಾಕ್ ಮಾಡಿದ್ದಾರೆ. 2,000 ರೂಪಾಯಿ ಎಲ್ಲೂ ಅರಿವಿಲ್ಲ. ಬಟ್ ಇವರುಗಳು 4 ದಿಕ್ಕಿಗೆ ನಿಂಬೆಹಣ್ಣು ಇಟ್ಟು ಬನ್ನಿ ಅಂತ ಕಳಿಸ್ತಾರೆ. ಒಂದು ರಾತ್ರಿ ಮ್ಯಾಜಿಕ್ ಸ್ವಾಮೀಜಿ ಹೆಸರಲ್ಲಿ ಒಬ್ಬ ನಕಲಿ ತಂತ್ರಗಾರ ಬರ್ತಾನೆ. ಡ್ಯೂಪ್ಲಿಕೇಟ್ ಸ್ವಾಮೀಜಿ ಹಿಂದೆ ವಂಚಕರ ದೊಡ್ಡ ಗ್ಯಾಂಗ್ ಇದೆ. ಕಲ್ಲರ್ ಕಾಗೆಗಳನ್ನು ಹಾರಿಸ್ತಾರೆ. ಕೆಲವೊಂದು ಸೀರೀಸ್ ನಂಬರ್ ಕೊಟ್ಟು ಚೀಟ್ ಮಾಡಿ ಕಳಿಸ್ತಾರೆ. ಒಂದು ರಾತ್ರಿ ಇಂಥ ಕೆರೆ ದಂಡೆ ಮೇಲೆ ಬನ್ನಿ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ಕುಟುಂಬದವ್ರನ್ನ, ಯಾರನ್ನೂ, ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಬರ್ಬಾರ್ದು, ಒಬ್ಬರೇ ಬರ್ಬೇಕು ನೀವು ಅಂತಾರೆ. ನೋಡಿ ಅಲ್ಲಿ ನೋಡಿ ಅಲ್ಲಿ ಇನ್ನೂ ಯಾವ ಕಾಲದಲ್ಲಿದ್ದೀವಿ ನಾವು ಅಂತ. ಇಂಥವ್ರುಗಳನ್ನ ಆಮೇಲೆ ನಾನು ಹೇಳಿದ್ನಲ್ಲ, ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ ಹಂಗೋ, ಅಥವಾ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಅಂತಾರಲ್ಲ ಹಂಗ. ಅತಿ ಆಸೆ ಗತಿಗೇಡು ಅಂತಾರಲ್ಲ ಹಂಗೆ. ಇರೋದು ಇನ್ನೊಂಚೂರು ಡಬಲ್ ಮಾಡ್ಕೊಬಿಡೋಣ. ಅಲ್ಲಿ ನೋಡಿ ಅಲ್ಲಿ, ಅಯ್ಯೋ ರಾಮ, ಈಗಿನ ಕಾಲದಲ್ಲೂ ಇದನ್ನ ಜನ ನಂಬ್ತಾರ? ನೋಡಿ ಇಲ್ಲಿ ಇದೇ ಮಳೆ, ಅವ್ರು ಹೇಳಿದ್ರಲ್ಲ ದುಡ್ಡಿನ ಮಳೆ ಬರ್ತಾ ಇದೆ, ನೀರಲ್ಲ ನೋಟು, ರಿಯಲ್ ನೋಟು. ಮುಖ ತೋರಿಸ್ತಾ ಇಲ್ಲ ಅವರು. MNOPGH ಈ ಸೀರೀಸ್ ಇರಬೇಕು ಅಂತಾರೆ. ಆಮೇಲೆ ನೀವು ಕೇಳ್ತೀರಾ, ಅಲ್ಲ ಸ್ವಾಮಿಗಳೇ ಅದೇ ನಂಬರ್ ನೆಲ್ಲಿ ಹುಡ್ಕೊಂಡು ಹೋಗೋದು ನಾವು ಅಂತ. ಅದಕ್ಕೆ ಅವ್ರು ಉತ್ತರನೂ ಕೊಡ್ತಾರೆ. ಏನಂತ? ಇಂತಿಂಥವ್ರ ಹತ್ರ ಇರುತ್ತೆ, ನೀವು ಬೇಕಾದ್ರೆ ಹೋಗಿ ಅಂತಾರೆ. ಅಲ್ಲಿಗೆ ಹೋದ್ರೆ ನೀವು ನಿಮ್ಮ ಹತ್ರ ಇರೋ ದುಡ್ಡನ್ನ ಅವ್ರಿಗೆ ಕೊಡಬೇಕು. ಯಾವುದು 500 ರೂಪಾಯಿ ಆದರೂ ಆಗಲಿ, 100 ರೂಪಾಯಿದು ಆದರೂ ಆಗಲಿ, 2,000 ರೂಪಾಯಿ ಒಂದು ನೋಟಿಗೆ ಈಕ್ವಲ್ ಆಗೋ ರೀತಿಯಲ್ಲಿ ಹಣ ಕೊಟ್ಟರೆ ಅವ್ರು ನಿಮಗೆ ಈ 2,000 ರೂಪಾಯಿ ನೋಟಲ್ಲಿ ಈ ಸೀರೀಸ್ ನಂಬರ್ ಇರುತ್ತಲ್ಲ ಅದನ್ನ ಬದಲಾಯಿಸ್ಕೊಡ್ತಾರೆ. ಅಥವಾ ನಿಮ್ಮ ಹತ್ರ ಇರೋ 2,000 ರೂಪಾಯಿ ನೋಟ್ನೇ ತಗೊಂಡಾಗ ಅವ್ರಿಗೆ ಕೊಡಿ. ಅಲ್ಲಿ ಇವ್ರು ಏನೋ ನಾನು ಹೇಳಿದ್ನಲ್ಲ ಎಷ್ಟು ತನಕ MNGH ಅಂತೆಲ್ಲ, ಅಲ್ಲಿ C ಇತ್ತು ಅಂತ ಕಾರಣ C M ಮಾಡ್ತಾರೆ. ಟ್ಯಾಂಪರಿಂಗ್ ಮಾಡೋದು ಅಂದ್ರೆ ಅಸಲಿ ನೋಟೆ. ಯಾಕಂದ್ರೆ ಅದು ನಾಳೆ ದಿನ ಬ್ಯಾಂಕಲ್ಲಿ ವರ್ಕ್ ಆಗಬೇಕಲ್ಲ. ಹೆಸರನ್ನ ತಿರುಚ್ತಾರೆ, ನಂಬರ್ ತಿರುಚ್ತಾರೆ. ನಿಮಗೆ ನೆನಪಿರ್ಲಿ, ಕಾನೂನಲ್ಲಿ ನಿಷೇಧ, ಇದು ಅಪರಾಧ. ನಮ್ಮ ಹತ್ರ ಇರೋ ನೋಟ್ನೇ ಹರಿಯಂಗಿಲ್ಲ ಗೊತ್ತಾ. ಆ ನೋಟ್ ಹರಿದೋಗಿದ್ರು ಕೂಡ ನೀವು ಬ್ಯಾಂಕಿಗೆ ಕೊಟ್ಟರೆ ಅವ್ರು ವಾಪಸ್ ತಗೊಳ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಅಲ್ಲಿ ನೋಡ್ರಿ ಅಲ್ಲಿ ದುಡ್ಡಿನ ಮಳೆ. ಈ ಕಾಲದಲ್ಲೂ ಅವ್ರುಗಳೋ ಜಾಣ್ರೋ ಅಥವಾ ಅವ್ರುಗಳನ್ನ ನಂಬ್ತಾರೋ ನಾವು ದಡ್ರೋ ಗೊತ್ತಾಗ್ತಾ ಇಲ್ಲ.